जो ड्रम स्टिक है मोरिंगा, ये न्यूट्रिशन की दृष्टि से बहुत महत्वपूर्ण है, ऐसा मैं सुनता रहा हूँ. ನಾವಿವತ್ತು ಇಂತಹ ನ್ಯೂಟ್ರಿಷಿಯಸ್ ಮೊರಿಂಗಾ ಅಥವಾ ಡ್ರಮ್ ಸ್ಟಿಕ್ ಅಥವಾ ನಾವು ಕನ್ನಡದಲ್ಲಿ ನುಗ್ಗೆಕಾಯಿ ಅಂತ ಏನು ಹೇಳ್ತೇವೆ ಅದನ್ನು ಉಪಯೋಗಿಸಿಕೊಂಡು ಒಂದು ನುಗ್ಗೆಕಾಯಿ ಮಸಾಲವನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ ಸ್ನೇಹಿತರೆ. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆ ನೋಡಿ, ಯಾವುದೇ ಹೋಟ್ಲಲ್ಲಿ ಹೋಗಿ ಆರ್ಡ್ರ್ ಮಾಡಿದರೆ ಕೂಡ ಇಂಥ ಒಂದು ಮಸಾಲ ಗ್ಯಾರಂಟಿ ಸಿಗಲಿಕ್ಕಿಲ್ಲ. ಆ ಬಗ್ಗೆ ನಾನು ಗ್ಯಾರಂಟಿ ಹೇಳ್ತೇನೆ. ನೀವು ಮನೆಯಲ್ಲೇ ಒಂದು ಸರ್ತಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ನುಗ್ಗೆಕಾಯಿ ಈಗ ಸಿಗುವ ಟೈಮ್, ಹಾಗಾಗಿ ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ಹೇಗಾಯಿತು ಅಂತೇಳಿ ನನಗೆ ಇದಕ್ಕೊಂದು ಕಮೆಂಟ್ ಹಾಕಿ. ಡ್ರಮ್ ಸ್ಟಿಕ್ ಮಸಾಲವನ್ನು ನಾವಿವತ್ತು ಸಾಸಿವೆ ಎಣ್ಣೆಯಲ್ಲಿ ಮಾಡ್ತಾ ಇದ್ದೇವೆ. ಸಾಸಿವೆ ಎಣ್ಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಾಸಿವೆ ಎಣ್ಣೆಯಲ್ಲಿ ಅಡಿಗೆ ಶುರು ಮಾಡಬೇಕಾದ್ರೆ ಅದು ಸರಿಯಾಗಿ ಸ್ಮೋಕಿ ಆಗಬೇಕು. ಅಷ್ಟರೊಳಗೆ ನಾನು ಒಂದು 6 ಬಾದಾಮು, ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಗೂ ಒಂದು ತುಂಡು ಬೀಜ ಒಂದು 20ರಷ್ಟು ನೆನೆ ಹಾಕಿದೆ. ನಾನೊಂದು 1/4 ಗಂಟೆ ಆಯ್ತಿದ್ದು ನೆನೆ ಹಾಕಿ. ಇದನ್ನು ಈಗ ಪೇಸ್ಟ್ ಮಾಡಿಕೊಳ್ತೇನೆ ಎಣ್ಣೆ ಬಿಸಿ ಆಗೋಷ್ಟೊತ್ತಿಗೆ. ಇದು ನೋಡಿ, ಪೇಸ್ಟಾಗಿ ರೆಡಿ ಆಯಿತು. ಇದು ಕಾಣ್ತಾ ಇದೆಯಾ, ಸರಿಯಾಗಿ ಸ್ಮೋಕಿ ಆಗಬೇಕು. ಆಮೇಲೆ ಜೀರಿಗೆ ಹಾಕ್ಕೊಳ್ಳುವ. ಜೀರಿಗೆ ಹಾಕಿ ಇದು ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ, ಯಾಕಂದರೆ ಆಲ್ರೆಡಿ ಅದು ಬಿಸಿಯಾಗಿರ್ತದೆ. ಕೂಡಲೇ ಈರುಳ್ಳಿ ಹಾಕಬೇಕು, ಇಲ್ಲದಿದ್ದರೆ ಜೀರಿಗೆ ಸೀದೋಗ್ತದೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ, ಈರುಳ್ಳಿ ಬೇಗ ಫ್ರೈ ಆಗಲಿಕ್ಕೆ. 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಯಲ್ಲಿ ಹಾಕ್ಕೊಳ್ತೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲೇ ಹಾಕಿದರೆ ಅಡಿ ಕೂತ್ಕೊಳ್ತದೆ, ಹಾಗಾಗಿ ಈರುಳ್ಳಿ ಹಾಕಿದ ನಂತರವೇ ಹಾಕ್ಕೊಳ್ಳಿ ಅದನ್ನು. ಇದನ್ನು ಈಗ ಟ್ರಾನ್ಸ್ಪರೆಂಟ್ ಆಗುವವರೆಗೆ ಫ್ರೈ ಮಾಡಬೇಕು. ದೊಡ್ಡ ಉರಿಯಲ್ಲೇ ಮಾಡ್ಬೋದು. 2 ರಿಂದ 3 ನಿಮಿಷದೊಳಗೆ ಆಗ್ತದೆ. ಇದು ಸಾಸಿವೆ ಎಣ್ಣೆ ಆದ ಕಾರಣ ಬೇಗ, ಅದು ಬಿಸಿ ಜಾಸ್ತಿ ಇರ್ತದೆ ನಮ್ಮ ತೆಂಗಿನ ಎಣ್ಣೆಗಿಂತ, ಹಾಗಾಗಿ ಬೇಗ ಬೇಗ ಆಗ್ತದೆ ಇದು. ಕೈ ಬಿಡದೆ ಅದನ್ನು ಮಗುಚುತ್ತಾ ಇರಿ. ಇದು ನೋಡಿ, ಇದು ರೆಡಿ ಆಯಿತು. ಇದಕ್ಕೀಗ ಚಾಪ್ ಮಾಡಿದಂತಹ 2 ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಕೂಡ ಕೈ ಬಿಡದೆ ಮಗುಚುತ್ತಾ ಇರಿ, ಇಲ್ಲಾಂದರೆ ತಳ ಕೂತ್ಕೊಳ್ತದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ನಾವು ಹಾಗೆ ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ, ಅವಾಗವಾಗ ಮಗುಚುತ್ತಾ ಇರಬೇಕಾಗ್ತದೆ ಅದನ್ನು. ಇದು ನೋಡಿ, ಟೊಮೆಟೊ ಕೂಡ ರೆಡಿ ಆಯಿತು, ಮೆತ್ತಗಾಯಿತು. ಈಗ ನಾವು ಇದಕ್ಕೆ ಮಸಾಲೆಗಳನ್ನು ಹಾಕುವ. ಇದರಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆ ಹುಡಿ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹುಡಿ, 1 ಟೀ ಸ್ಪೂನಷ್ಟು ಮೆಣಸಿನ ಹುಡಿ, 1/4 ಟೀ ಸ್ಪೂನಷ್ಟು ಅರಶಿನ, ಹಾಗೆ ಇದು 1 ಟೀ ಸ್ಪೂನಷ್ಟು ಗರಂ ಮಸಾಲೆ. ನಾನಿಲ್ಲಿ ಒಂದು ಸ್ವಲ್ಪ ಪಾವ್ ಭಾಜಿ ಮಸಾಲ ಹಾಕ್ಕೊಳ್ತಾ ಇದ್ದೇನೆ. ಇದು 1 ಟೇಬಲ್ ಸ್ಪೂನಷ್ಟಿದೆ. ಇವಿಷ್ಟನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಇದನ್ನು 1 ನಿಮಿಷ ಬಾಡಿಸ್ಕೊಳ್ಬೇಕು. ಇದರ ಹಸಿ ವಾಸನೆ ಪೂರ್ತಿಯಾಗಿ ಹೋಗಬೇಕು. ಆಮೇಲೆ ನೀವು ನೀರು ಆ್ಯಡ್ ಮಾಡ್ಬೋದು. ಇದಕ್ಕೀಗ ನೋಡಿ, 1.5-2 ಇಂಚಿನಷ್ಟು ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಡ್ರಮ್ ಸ್ಟಿಕ್ ಅಥವಾ ನುಗ್ಗೆಯನ್ನು ಸೇರಿಸ್ತಾ ಇದ್ದೇನೆ ಇದಕ್ಕೆ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದು ಸರಿಯಾಗಿ ಮಿಕ್ಸ್ ಆದ ನಂತರ ಇದಕ್ಕೆ 1 ಕಪ್ಪಷ್ಟು ನೀರು ಸೇರಿಸ್ಕೊಳ್ಬೇಕು. 1 ನಿಮಿಷ ಇದನ್ನು ಹೀಗೆ ಫ್ರೈ ಮಾಡುವ. ಇದರ ಜೊತೆಗೇನೆ ಮಸಾಲೆ ಎಲ್ಲ ಒಂದು ಸ್ವಲ್ಪ ಎಳ್ಕೊಳ್ತದೆ ಅದಕ್ಕೆ. ಈಗ ಇದಕ್ಕೆ 1 ಕಪ್ಪಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಈಗ 7 ರಿಂದ 8 ನಿಮಿಷವರೆಗೆ ಅದನ್ನು ಹಾಗೆ ಮುಚ್ಚಿ ಬೇಯಿಸುವ. ಅದನ್ನು ಇದು ಬೇಯಲಿ, ಯಾಕೆಂದರೆ ನುಗ್ಗೆ ಬೇಯಬೇಕಲ್ಲ, ನಾವು ಹಸಿ ಹಾಕಿದ್ದೇವೆ ಇಲ್ಲಿ, ಹಾಗಾಗಿ ಅದು ಬೇಯಬೇಕು. ನಾನೀಗ ಅದಕ್ಕೆ ಒಂದು ಸ್ಪೆಷಲ್ ಐಟಮ್ ಹಾಕ್ತಾ ಇದ್ದೇನೆ. ನನ್ನ ಹತ್ರ ಒಂದು 200 ಗ್ರಾಮಷ್ಟು ಗೋಡಂಬಿ ತಂದದ್ದುಂಟು. ಇದನ್ನು ಈಗ ಅದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ತೇನೆ. ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕು. ಅದಕ್ಕೆ 1-2 ಚಿಟಿಕೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಈಗ ಕೆಂಪಾಗುವವರೆಗೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಳ್ಳುವ. ಇದು ಜಾಸ್ತಿ ಹೊತ್ತೇನು ತಗೊಳ್ಳೋದಿಲ್ಲ, ಬೇಗ ಆಗ್ತದೆ ಇದು. ಸೀದೋಗೋದು ಬೇಡ, ಜಸ್ಟ್ ಕೆಂಪಾದರೆ ಸಾಕು. ಆಮೇಲೆ ಅದು ಒಳಗಿಂದ ಬೇಯ್ತದೆ ಅದು, ಹಾಗಾಗಿ ಸ್ವಲ್ಪ
ಕಡಿಮೆ ಕೆಂಪಿರುವಾಗಲೇ ಅದನ್ನು ಆಫ್ ಮಾಡಿಕೊಂಡ್ರೆ ಆಮೇಲೆ ಇದರ ಬಿಸಿಗೆ ಅದು ಅದರಷ್ಟಕ್ಕೆ ಒಳಗಡೆಯಿಂದ ಬೇಯ್ತದೆ. ಹಾಗಾಗಿ ಇದು ನೋಡಿ, ಈಗ ಸ್ಲೈಟಾಗಿ ಕೆಂಪಾಯಿತು. ಇದನ್ನೀಗ ಇದರ ಬಿಸಿಯಲ್ಲೇ ಇಲ್ಲಿ ಆಗ್ತದೆ ಅದು. ಹಾಗಾಗಿ ಇದನ್ನೀಗ ಗ್ಯಾಸ್ ಆಫ್ ಮಾಡಿಕೊಳ್ತಾ ಇದ್ದೇನೆ ನಾನು. ನಮ್ಮ ನುಗ್ಗೆ ಬೇಯಲಿಕ್ಕೆ ಏನಾಯಿತು ನೋಡುವ. ಹಾಫ್ ಕುಕ್ ಆಗಿದೆ ಇದೀಗ. ಇನ್ನೊಂದು 2 ನಿಮಿಷ ಬೇಯಬೇಕಿದು. ಪುನಃ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಳ್ತೇನೆ. ಈ ಹಂತದಲ್ಲಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಜಾಸ್ತಿ ಉಪ್ಪು ಹಾಕಬೇಡಿ, ಯಾಕೆಂದರೆ ನಾವು ಈರುಳ್ಳಿಗೆ ಒಂದು ಸ್ವಲ್ಪ ಆಗಲೇ ಹಾಕ್ಕೊಂಡಿದ್ದೇವೆ. ಹಾಗೆ ಗೋಡಂಬಿ ಹುರಿಯುವಾಗ ಅದಕ್ಕೆ ಕೂಡ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇವೆ. ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಬೇಕು ಅಂತಾದರೆ ಮತ್ತೆ ಸೇರಿಸ್ಕೊಳ್ಬೋದು. ಜಾಸ್ತಿ ಆಯಿತು ಅಂತಾದರೆ ಮತ್ತೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ತಿರ್ಗಾ ಒಂದು ಆಲೂಗಡ್ಡೆ ಬೇಯಿಸಿ ಹಾಕಬೇಕಾಗ್ತದೆ ಉಪ್ಪು ಜಾಸ್ತಿ ಆಯಿತು ಅಂದರೆ. ಹಾಗಾಗಿ ಹಾಕುವಾಗಲೇ ಒಂದು ಸ್ವಲ್ಪ ಕಡಿಮೆ ಹಾಕಿ. ಇದನ್ನೇ ಇನ್ನೂ ಒಂದು 2 ನಿಮಿಷ ಬೇಯಬೇಕಿದು. ಇದೀಗ ಆಲ್ಮೋಸ್ಟು ಬೇಯ್ತಾ ಬಂತು. ಈಗ ನಾವು ಇದಕ್ಕೆ ನಾವೇನು ರುಬ್ಬಿ ಇಟ್ಕೊಂಡಿದ್ದೇವೆ ಗೋಡಂಬಿ ಹಾಗೂ ಬಾದಾಮಿ ಹಾಗೂ ಗಸಗಸೆ ಮೂರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಆ ಪೇಸ್ಟನ್ನು ಸೇರಿಸ್ಕೊಳ್ಳುವ. ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ತಾ ಇದ್ದೇನೆ, ಯಾಕೆಂದರೆ ಇದು ಮಂದ ಬರ್ತದೆ. ಹಾಗಾಗಿ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಹಾಗೆ ನಾವು ಫ್ರೈ ಮಾಡಿ ಇಟ್ಟಂತಹ ಗೋಡಂಬಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದೀಗ ಇನ್ನೊಂದು 5 ನಿಮಿಷ ಹೀಗೆ ಕುದೀತಾ ಇರಲಿ. ಸಣ್ಣ ಉರಿ ಮಾಡಿ ಹಾಗೆ ಕುದೀಲಿಕ್ಕೆ ಬಿಡಿ ಅದನ್ನು. ಉಪ್ಪು ಮೆಣಸು ಖಾರ ಎಲ್ಲ ಎಳ್ಕೊಳ್ಳಿಕ್ಕೆ ಅದಕ್ಕೆ. ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಮೊರಿಂಗಾ ಮಸಾಲ ರೆಡಿ ಆಯಿತು. ಇವತ್ತು ನಾವು ಇದನ್ನು ತೇಪ್ಲ ಜೊತೆ ಅಂದರೆ ಮೆಂತ್ಯ ಸೊಪ್ಪಿನ ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇವೆ. ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಇದೇ ಥರ ಹೆಲ್ದಿ ಹಾಗೂ ನ್ಯೂಟ್ರಿಷಿಯಸ್ ಅಡುಗೆಗಳಿಗೋಸ್ಕರ ನಮ್ಮ ಈ ಚಾನಲನ್ನು ಫೇಸ್ಬುಕ್ ಹಾಗೂ ಇನ್ಸ್ಟಾ ಪೇಜಲ್ಲಿ ಕೂಡ ಫಾಲೋ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡುಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.